ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೋ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಮಾಡಿದೆ. ಓಕೆ, ಯಾವುದಪ್ಪ ಒಂದು ನೋಟಿಫಿಕೇಷನ್ ಅಂತಂದರೆ ಕ್ಯಾಂಟೀನ್ ಅಟೆಂಡೆಂಟ್ ಅಂತೇಳಿ. ಟೋಟಲಾಗಿ ವೇಕೆನ್ಸೀಸ್ ಬಂದುಬಿಟ್ಟು 7 ವೇಕೆನ್ಸೀಸ್ ಇವೆ. ಓಕೆ, ಇದು ಗ್ರೂಪ್ ಸಿ ಹುದ್ದೆಗಳು. ಓಕೆನಾ, ಇದಕ್ಕೆ ಕ್ವಾಲಿಫಿಕೇಷನ್ನ ನೀವು ನೋಡ್ಬೋದು. ಇಲ್ಲಿ 10th ಪಾಸ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ, ಇದರ ಒಂದು ಕಂಪ್ಲೀಟ್ ನೋಟಿಫಿಕೇಷನ್ PDF ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಪ್ರತಿಯೊಬ್ಬರು ಸಹ ನೋಡ್ಬೋದು. ಓಕೆನಾ, ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿದೆ, ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕು. ಅಲ್ಲಿ ಮೂಲಕ ನೀವು ಜಾಯ್ನ್ ಆಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಕ್ಯಾಂಟೀನ್ ಅಟೆಂಡೆಂಟ್ ಅಂಥೇಳಿ. ಇದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್ ಒಂದು ಪೋಸ್ಟ್ ಆಗಿರುತ್ತೆ. ಏಜ್ ಬಂದುಬಿಟ್ಟು 18ರಿಂದ 25. 10th ಪಾಸ್ ಅಂತ ಪ್ರತಿಯೊಬ್ಬ ಅಭ್ಯರ್ಥಿಯು ಸಹ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ, ಮೇಲು ಮತ್ತು ಫೀಮೇಲು. ಮತ್ತು 18,000ದಿಂದ 56,900ವರೆಗೂ ನಿಮಗೆ ಸ್ಯಾಲ್ರಿ ಸಹ ಇರುತ್ತೆ. ಮತ್ತು ಇಲ್ಲಿ ಪೋಸ್ಟು 7 ಪೋಸ್ಟು ಇರುವಂಥದ್ದು. ಓಕೆನಾ, ಮತ್ತು ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಹ ಇದೆ ಸ್ನೇಹಿತರೆ, ನೋಡ್ಬೋದು. ನೀವು ನೋಡ್ಬೋದು ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ ಆಲ್ ಓವರ್ ಇಂಡಿಯಾ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ, 10th ಪಾಸ್ ಆದಂಥ ಅಭ್ಯರ್ಥಿಗಳು. ಓಕೆನಾ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನೋಡ್ಬೋದು. ಇಲ್ಲಿ 11/8/2026ರಿಂದ ಇಲ್ಲಿ 31/8/2026. ಕೇವಲ ನಿಮಗೆ 20 ದಿನ ಮಾತ್ರ ಅವಕಾಶ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆನಾ, ಕ್ಯಾಂಟೀನ್ ಅಟೆಂಡೆಂಟ್ದು ಏನಿರುತ್ತೆ ಡ್ಯೂಟಿ ಎಂಬುದನ್ನು ಸಹ ನೀವು ಇಲ್ಲಿ ನೋಡ್ಬೋದು ಕ್ಲಿಯರಾಗಿ. ಓಕೆನಾ, ಕೊಟ್ಟಿದ್ದಾರೆ ಅವರು. ಫಸ್ಟ್ ಸೆಲೆಕ್ಷನ್ ಸ್ಟೇಜ್ 1 ಯಾವ ರೀತಿಯಾಗಿದೆ ಅಂತಂದರೆ ನೀವು ನೋಡ್ಬೋದು ಸ್ನೇಹಿತರೆ. ಫಸ್ಟ್ ನಿಮಗೆ ಯಾವ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತಂದರೆ, ನೀವು ಏನು 10th ಪರ್ಸೆಂಟೇಜ್ ಇದೆಯಲ್ಲ, 10th ಮಾರ್ಕ್ಸ್ ಅದಾದ್ರ ಮೇಲೆ ಒಂದು ಪೋಸ್ಟಿಗೆ 40 ಜನದಂತೆ 280 ಜನ ಮಾತ್ರ ಎಕ್ಸಾಮ್ ಕ್ವಾಲಿಫೈ ಮಾಡ್ತಾರೆ. ಓಕೆ, ಒಂದು ಪೋಸ್ಟಿಗೆ 40 ಜನದಂತೆ ನಿಮಗೆ 10th ಏನು ಪರ್ಸೆಂಟೇಜ್ ಇರುತ್ತಲ್ಲ, ಈ 10th ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇದಕ್ಕೆ ಎಕ್ಸಾಮ್ಗೆ. ಓಕೆ, ಆನಂತರ ಎಕ್ಸಾಮ್ ಬಂದುಬಿಟ್ಟು ನೋಡ್ಬೋದು ನೀವು, ಸ್ಟೇಜ್ 2 ಎಕ್ಸಾಮ್ ಇರುತ್ತೆ. ಓಕೆ, ಇಂಗ್ಲೀಷು ಮತ್ತು ಹಿಂದಿ, ಫುಡ್ ನ್ಯೂಟ್ರಿಷನ್ ಬಗ್ಗೆ, ಮತ್ತು ಕಾಂಪಿಟೇಟಿವ್ ಆ್ಯಪ್ಟಿಟ್ಯೂಡ್ ಬಗ್ಗೆ, ಮತ್ತು ಹೈಜೀನ್ ಮತ್ತು ಕ್ಲೀನಿನೆಸ್ ಬಗ್ಗೆ ಏನಪ್ಪ ಅಂತಂತಂದರೆ ನಿಮಗೆ ಎಕ್ಸಾಮ್ ಇರುತ್ತೆ. ಓಕೆ, ಇದು ಆದ ನಂತರ ನಿಮಗೆ ಏನು ಮಾಡ್ತಾರೆ ಅಂತಂತಂದರೆ ಸ್ಟೇಜ್ 3 ಅಂದ್ಬಿಟ್ಟು ನಿಮಗೆ ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ. ಸ್ಕಿಲ್ ಟೆಸ್ಟ್ಗೆ ಎಷ್ಟು ಜನ ಸೆಲೆಕ್ಷನ್ ಮಾಡ್ತಾರೆ ಅಂತಂದರೆ, ಒಂದು ಪೋಸ್ಟಿಗೆ 10 ಜನದಂತೆ, ಅಂದರೆ 70 ಜನರನ್ನು ಸ್ಕಿಲ್ ಟೆಸ್ಟ್ಗೆ ಆಯ್ಕೆ ಮಾಡ್ತಾರೆ. ಸ್ಕಿಲ್ ಟೆಸ್ಟ್ ಬಂದುಬಿಟ್ಟು 60 ಮಾರ್ಕ್ಸ್ ಇರುತ್ತೆ. ಅಂದರೆ ನಿಮಗೆ ಪ್ರಿಪ್ರೇಷನ್ ಯಾವ ರೀತಿಯಾಗಿ ಮಾಡ್ತೀರಾ ಅಂತೇಳಿ. ಟೋಟಲಾಗಿ ಸ್ಟೇಷನ್ ಅಟೆಂಡೆಂಟ್ ಪೋಸ್ಟಲ್ಲಿ ಯಾವ ರೀತಿಯಾಗಿ ಹೈಜೀನ್ ಆಗಿಡ್ತೀರಾ, ಕ್ಲೀನ್ನೆಸ್ ಆಗಿಡ್ತೀರಾ, ಫುಡ್ ಹ್ಯಾಂಡ್ಲಿಂಗ್ ಯಾವ ರೀತಿಯಾಗಿ ಮಾಡ್ತೀರಾ, ಇವೆಲ್ಲ ಸ್ಕಿಲ್ ಟೆಸ್ಟಲ್ಲಿ ಇರುತ್ತೆ. ಓಕೆ, ಯಾರ್ದು ಪರ್ಸೆಂಟೇಜೆಲ್ಲ ಇರುತ್ತೋ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಫೈನಲ್ ನಿಮಗೆ ಎಷ್ಟು ಅದು ಎಕ್ಸಾಮ್ ಆಧಾರದ ಮೇಲೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಧಾರದ ಮೇಲೆ ನಿಮ್ಮ ಸೆಲೆಕ್ಷನ್ನ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸ್ತಾರೆ. ಅಂದರೆ ಇನ್ನೂ ಅಪ್ಲಿಕೇಶನು 11ನೇ ತಾರೀಕಿನಿಂದ ಆರಂಭ ಆಗುತ್ತೆ. ಓಕೆ, ಆವಾಗಿಂದ ನೀವು ಏನು ಮಾಡ್ಬೋದು ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ, ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.